ಏನಮ್ಮ ಯಾಮಿನಿ, ನಮ್ ಹುಡ್ಗನ್ ಜೊತೆ ಮಾತಾಡಿದ್ಯಾ? ಹುಡ್ಗ ಅಪ್ಪಟ ಬಂಗಾರ, ಎಂತ ಹುಡ್ಗಿಗಾದ್ರೂ ಇಷ್ಟ ಆಗ್ಬಿಡ್ತಾನೆ. ನಿನಗಿಷ್ಟ ಆಗದೆ ಇರ್ತಾನ? ಅದನ್ನ ಯಾಮಿನಿ ಹೇಳ್ಬೇಕು. ನನ್ಗೆ ಇವ್ರಿಷ್ಟ ಆಗಿದ್ದಾರೆ. ಇನ್ನೇನು ಎಲ್ಲ ಓಕೆ ಆಯ್ತಲ್ವಾ? ಬಾಲ ಜನ ಊದಿಸ್ಬಿಡೋಣ. ರಘು, ಈ ಕ್ಷಣದಿಂದ ನಿಮ್ಮ ಮಗಳು ಯಾಮಿನಿ ನಮ್ಮನೆ ಸೊಸೆ. ನಮ್ಮ ಕುಲಪುರೋಹಿತರ ಜೊತೆ ಮಾತಾಡಿ ನಿಶ್ಚಿತಾರ್ಥದ ದಿನಾಂಕನ ನಿಗದಿಪಡಿಸಿ ನಿಮಗೆ ತಿಳಿಸ್ತೀವಿ. ಧಾರಾಳವಾಗಿ ಆದಷ್ಟು ಬೇಗ ಫಿಕ್ಸ್ ಮಾಡಿ ಮಾ. ಶುಭ ಕಾರ್ಯಕ್ಕೆ ತಡ ಮಾಡಬಾರ್ದು. ನಾವಿನ್ ಬರ್ತೀವಿ. ನಮಸ್ಕಾರ, ನಾವು ಹೋಗಿ ಬರ್ತೀವಿ. ಬರ್ತೀನಮ್ಮ. ರಘು, ನೀವು ಮುಂದೆ ಕೂತ್ಕೊಳ್ಳಿ. ನಿಂತ್ಕೊ. ನೀನ್ ಆ ಕಾರಲ್ವಾ, ನನ್ನ ಪಕ್ಕದಲ್ಲಿ ದಾಮಿನಿ ಕೂತ್ಕೋತಾಳೆ. ಹೋಗೆ. ಆದಿಗೆ ಹೆಣ್ಣು ನೋಡಕ್ ಹೋಗೋ ವಿಚಾರನ ನಾನ್ ನಿಮ್ ಹತ್ರ ಮೊದ್ಲೇ ಹೇಳಿಲ್ಲ ಅಂತ ನನ್ ಮೇಲ್ ಕೋಪನೋ ಅಸಹನೇನೋ ಗೊತ್ತಿಲ್ಲ, ಆದ್ರೆ ಮನ್ಸಿಗಂತೂ ತುಂಬಾ ಬೇಜಾರಾಗಿದೆ. ಕೊನೆ ಪಕ್ಷ ನನಗಾದ್ರೂ ಹೇಳ್ಬೋದಿತ್ತು, ಯಾಕೆ ಮುಚ್ಚಿಟ್ಟೆ? ವಿಷಯ ಮುಚ್ಚಿಡೋದಕ್ಕೂ ಹೇಳದೆ ಇರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ರಘು. ಹೌದು, ನೀನ್ ಹೇಳಿದ್ದಕ್ಕೂ ನಾನು ಅರ್ಥ ಮಾಡ್ಕೊಂಡಿದ್ದಕ್ಕೂ ತುಂಬಾ ವ್ಯತ್ಯಾಸ ಇತ್ತು. ನಿಮ್ ಸೊಸೆ ಕೊಡಕ್ಕೆ ತಾಂಬೂಲ ತಗೊಂಡು ಹೋಗ್ಬೇಕು ಅಂತ ತಾನೇ ಹೇಳಿದ್ದು? ಹೌದು, ಯಾಮಿನಿ ಆದಿನ ಮದುವೆ ಮಾಡ್ಕೊಂಡ್ರೆ ಅವಳು ನಿಮ್ ಸೊಸೆ ತಾನೆ. ಹಾಗಾದ್ರೆ ನಾನು ಸೊಸೆ ಯಾರು ಅಂತ ಕೇಳಿದಾಗ ನಿಮ್ಗೆ ಗೊತ್ತಿಲ್ವೇನೋ ಅಂದ್ಯಲ್ಲ. ಯಾಮಿನಿ ನನಗ್ ಸೊಸೆ ಅಂತ ನನಗೆ ಹೇಗೆ ಗೊತ್ತಾಗ್ಬೇಕು? ನಾನು ಆ ಅರ್ಥದಲ್ಲಿ ಹೇಳಿದ್ದಲ್ಲ ರಘು. ಆದಿಗೆ ಹೆಂಡತಿಯಾಗಿ ಬರೋಳು ನಿಮಗ್ ಸೊಸೆ ತಾನೇ ಆಗ್ತಾಳೆ, ಆ ಅರ್ಥದಲ್ಲಿ ಹೇಳಿದ್ದು. ಯಾಕೆ, ನೀವೇನ್ ಅನ್ಕೊಂಡ್ರಿ? ಮತ್ತೆ ನನ್ಗೆ ಗೊತ್ತಾಗ್ಬೇಕಾಗಿರೋದೆಲ್ಲ ಗೊತ್ತಾಯ್ತು. ಅದಕ್ಕೆ ತಾಂಬೂಲ ಕೊಟ್ಟು ನಾನು ಒಪ್ಪಿಗೆನ ಸೂಚಿಸೋಣ ಅಂದಿದ್ದು ಯಾಕೆ? ಮಗನಿಗೆ ಮದುವೆ ವಯಸ್ಸು ಮೀರ್ತಾ ಇದೆ, ಆದಷ್ಟು ಬೇಗ ಅವನಿಗೆ ಮದುವೆ ಮಾಡೋದು ಒಳ್ಳೇದು ಅನ್ನೋ ವಿಚಾರ ಗೊತ್ತಾಗ್ಬೇಕಿತ್ತು. ಗೊತ್ತಾಯ್ತು ಅಂದೆ. ಅದಕ್ಕೆ ನಿನ್ನೆ ರಾತ್ರಿನೇ ಯಾಮಿನಿ ಡೀಟೇಲ್ಸ್ ತರಿಸ್ಕೊಂಡು ನೋಡ್ದೆ, ಮನಸ್ಸಿಗೆ ಸಮಾಧಾನ ಆಯ್ತು. ಅದಕ್ಕೆ ಇವತ್ತೇ ತಾಂಬೂಲ ಕೊಟ್ಟು ಒಪ್ಪಿಗೆ ಸೂಚಿಸ್ತೀನಿ ಅಂತ ಹೇಳಿದ್ದು. ಇದರಲ್ಲಿ
ನಿಮ್ಗೇನ್ ವ್ಯತ್ಯಾಸ ಕಾಣಿಸ್ತು? ಹೇಳಿ ರಘು. ವ್ಯತ್ಯಾಸ ಕಾಣಿಸ್ತಿದೆ. ನೀನ್ ಮೊದಲಿನ ಹಾಗಿಲ್ಲ. ಮೊದಲಿದ್ದ ನಿನ್ನ ಆಲೋಚನೆ ಈಗ ಬೇರೆ ತರ ಆಗಿದೆ. ಪ್ರತಿಯೊಂದು ವಿಷಯ ನನ್ನ ಹತ್ರ ಹಂಚ್ಕೊಳ್ತಾ ಇದ್ದವಳು ಈಗ ತುಂಬಾ ಸೀಕ್ರೆಟಿವ್ ಆಗಿದೆಯಾ. ನಿನ್ನ ನಡೆಗೂ ನುಡಿಗೂ ತುಂಬಾ ವ್ಯತ್ಯಾಸ ಕಾಣಿಸ್ತಿದೆ. ಇದೇ ಪ್ರಶ್ನೆನ ನಾನು ನಿಮ್ಮ ಹತ್ರ ಕೇಳಿದ್ರೆ ನಿಮ್ಮ ಉತ್ತರ ಏನು ಅಂತ ತಿಳ್ಕೋಬಹುದ ರಘು? ಹೇಳಿ ರಘು, ಎಲ್ಲನೂ ನೀವು ನನಗೆ ಹೇಳ್ತಿದ್ದೀರಾ? ಹೇಳೇ ಮಾಡ್ತಿದ್ದೀರಾ? ಈ ನಿಮ್ಮ ಅಖಿಲ ಬದಲಾಗಿಲ್ಲ, ಯಾವತ್ತೂ ಬದಲಾಗೋದೂ ಇಲ್ಲ. ಹುಲಿ ಬೇಟೆ ಆಡಕ್ ಹೋಗುವಾಗ ಒಂದೇ ದಾರಿಯಲ್ಲಿ ಹೋಗಲ್ಲ, 4-6 ದಾರಿಗಳನ್ನ ಆಯ್ಕೆ ಮಾಡ್ಕೊಳ್ಳುತ್ತೆ. ಆದ್ರೆ ಜೊತೆಲಿರೋರಿಗೆ ಅದನ್ನೆಲ್ಲ ಹೇಳಿ ಹೋಗೋದಿಲ್ಲ. ಯಾಕಂದ್ರೆ ಬೇಟೆ ಆಡೋದು ಮಾತ್ರ ಅದರ ಉದ್ದೇಶ ಆಗಿರುತ್ತೆ. ಹಾಗಂತ ನನ್ನನ್ನ ನಾನು ಹುಲಿಗೆ ಹೋಲಿಸ್ಕೋತಾ ಇಲ್ಲ. ನೀವು ಕೇಳಿದ ಪ್ರಶ್ನೆಗೆ ಒಂದು ಉದಾಹರಣೆಯಾಗಿ ಹೇಳಿದೆ ಅಷ್ಟೇ. ಇಷ್ಟಕ್ಕೂ ನೀವು ಮಾತಾಡ್ತಿರೋದು ನೋಡ್ತಿದ್ರೆ ಯಾಮಿನಿನ ನಾನ್ ನೋಡಿರೋ ಹಾಗೆ ಆದಿಗೆ ನೀವು ಯಾರಾದ್ರೂ ಹುಡುಗಿನ ನೋಡಿದೀರಾ ರಘು? ಹೋಗ್ ಬಂದ್ ಕೂಡ್ಲೆ ಫೋನ್ ಮಾಡಿ ಅಂತ ಆದಿ ಪಾರ್ವತಿ ಇಬ್ರಿಗೂ ಹೇಳಿದೀನಿ. ಇಷ್ಟೊತ್ತಾದ್ರೂ ನನಗೆ ಫೋನ್ ಮಾಡಿಲ್ಲ. ಅಲ್ಲ, ಆ ಅಖಿಲ ಅವ್ರಿಬ್ರನ್ನ ಎಲ್ಲಿ ಕರ್ಕೊಂಡು ಹೋಗಿದ್ದಾಳೆ ಅಂತ ತಿಳ್ಕೊಳ್ಳೋವರೆಗೂ ನನಗೆ ಟೆನ್ಷನ್ ತಪ್ಪಿದ್ದಲ್ಲ. ಹಲೋ ಪಾರ್ವತಿ ಅವರೇ, ಎಲ್ಲಿದ್ದೀರಾ? ಎಲ್ಲಿ ಕರ್ಕೊಂಡು ಹೋಗಿದ್ರು ಅವ್ರು ನಿಮ್ನ? ಪಾರ್ವತಿ ಅವರೇ ಮಾತಾಡಿ, ಯಾಕೆ ಸೈಲೆಂಟ್ ಆಗಿದ್ದೀರಾ? ಕೆಲವು ಸಲ ಮಾತಾಡೋದಕ್ಕೆ ಪದಗಳೇ ಇರಲ್ಲ ಅನನ್ಯ ಅವ್ರೆ. ಅಲ್ಲ ಪಾರ್ವತಿ ಅವರೇ, ನೀವ್ ಏನ್ ಹೇಳ್ತಿದ್ದೀರಾ ನಂಗೆ ಅರ್ಥ ಆಗ್ತಿಲ್ಲ. ನನ್ ಬದುಕೆ ನನಗೆ ಅರ್ಥ ಆಗ್ತಿಲ್ಲ. ಎಲ್ಲ ವಿಚಿತ್ರ ಅನ್ಸ್ಬಿಟ್ಟಿದೆ. ಅಯ್ಯೋ, ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ. ಏನಾಯ್ತು ಅಂತ ಈ ನಿಮ್ ಸ್ನೇಹಿತ ಹತ್ರ ಹೇಳ್ಕೊಳಲ್ವಾ? ಹೇಳ್ಕೊಂಡ್ರು ನೀವೇನ್ ಮಾಡೋದಕ್ಕಾಗತ್ತೆ? ಪರಿಸ್ಥಿತಿನ ಬದಲಾಯಿಸೋದಕ್ಕಾಗಲ್ಲ ಅಲ್ವಾ? ಈಗ ನೀವೆಲ್ಲಿದ್ದೀರಾ ಹೇಳಿ? ಇರ್ಬಾರ್ದ್ ಮನಸ್ಥಿತಿಲಿ ಇರ್ಬೇಕಾಗಿರೋ ಜಾಗದಲ್ಲಿ ತಟಸ್ಥವಾಗಿದ್ದೀನಿ. ಮುಂದೆ ಏನ್ ಮಾಡ್ಬೇಕು ಅಂತ ಆಲೋಚನೆ ಮಾಡೋ ಶಕ್ತಿ ಕೂಡ ನನಗಿಲ್ಲ. ಪಾರ್ವತಿ ಅವರೇ ಪ್ಲೀಸ್, ಮೊದಲು ನೀವ್ ಎಲ್ಲಿಗೆ ಹೋಗಿದ್ರಿ ಅಂತ ಹೇಳಿ. ನಾನ್ ಕಟ್ಕೋಬೇಕಾಗಿರೋ ಗಂಡಂಗೆ ಹೆಣ್ಣು ನೋಡೋದಿಕ್ಕೆ. ಅಂದ್ರೆ ಆದಿತ್ಯ ಸರ್ ಮದ್ವೆ ಮಾತುಕತೆಗ ನಿಮ್ನೆಲ್ಲರನ್ನು ಕರ್ಕೊಂಡು ಹೋಗಿದ್ದು? ಹುಡುಗಿ ಯಾರು? ಗೊತ್ತಿಲ್ಲ. ನೋಡೋದಕ್ಕೆ ಚೆನ್ನಾಗಿದ್ದಾರೆ. ನಿಮ್ಮ ಆದಿತ್ಯ ಸರ್ಗೆ ಹೇಳ್ ಮಾಡ್ಸಿದ್ ಜೋಡಿ. ಪಾರ್ವತಿ ಅವರೇ ಹೀಗೆಲ್ಲ ಮಾತಾಡ್ಬೇಡಿ. ನೀವು ನಿಮ್ ಪ್ರೀತಿಲಿ ಸೋತಿಲ್ಲ, ನಾನಿದ್ದೀನಿ ನಿಮ್ ಜೊತೆ. ಮಳೆಗೆ ಕೊಡೆ ಹಿಡಿಬೋದು, ಆದ್ರೆ ಮಳೆ ಬರೋದನ್ನ ತಡೆಯೋದಕ್ಕಾಗತ್ತಾ? ನಾನ್ ಮಳೆಲ್ ನೆಂದ್ರು ನಿಮ್ಮನ್ನ ನೆನೆಯೋದಕ್ ಬಿಡಲ್ಲ. ಆ ನಂಬಿಕೆ ನಿಮಗಿದ್ರೆ ಅಲ್ಲಿ ಏನಾಯ್ತು ಅಂತ ಎಲ್ಲ ಹೇಳಿ. ಆದಿತ್ಯ ಸರ್ ಆ ಹುಡುಗಿ ಬಗ್ಗೆ ಏನಂದ್ರು
ನಿಮ್ ಪ್ರೀತಿ ಬಗ್ಗೆ ಎಲ್ಲ ಹೇಳ್ಕೊಂಡ್ರಾ? ಇಲ್ಲ, ಅಖಿಲಮ್ಮಂಗ್ ಹುಡುಗಿ ಇಷ್ಟ ಆದ್ರು. ಆದ್ರೆ ಯಜಮಾನ್ರು ಏನು ಮಾತಾಡೋ ಪರಿಸ್ಥಿತಿಲಿ ಇರ್ಲಿಲ್ಲ. ಮದ್ವೆ ಮಾತುಕತೆ ಮುಗಿಸ್ಕೊಂಡ್ ಬಂದ್ವಿ. ಅಖಿಲಮ್ಮ ನಿಶ್ಚಿತಾರ್ಥದ ದಿನಾನ ಗುರ್ತು ಮಾಡಿ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ನಿಮ್ಮನ್ನಲ್ಲಿ ಕರ್ಕೊಂಡು ಹೋಗಿದ್ದ ಉದ್ದೇಶ? ಒಬ್ಳು ಕೆಲಸದೊಳಾಗಿ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ. ಈ ವಿಷಯ ಇಷ್ಟು ಮುಂದುವರಿಯಕ್ಕೆ ಹೇಗ್ ಬಿಟ್ರೆ ನೀವಿಬ್ರು? ಶಂಸಿ, ನಾನು ಇದ್ರ ಬಗ್ಗೆ ಏನು ಮಾತಾಡೋ ಮನಸ್ಥಿತಿಲಿಲ್ಲ. ಇನ್ನೊಂದ್ಸಲ ಮಾತಾಡ್ತೀನಿ. ಹಲೋ ಹಲೋ ಪಾರ್ವತಿ ಅವ್ರೆ, ಸಾರಿ ಮಾಮ್. ಅಖಿಲ ಆದಿತ್ಯಗೆ ಹೆಣ್ಣು ನೋಡೋದಕ್ಕೆ ಅಂತ ಕರ್ಕೊಂಡು ಹೋಗಿದ್ದಾಳೆ. ಅವಳು ಈ ತರ ಯೋಚನೆ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ಲ. ನನ್ ಗೆಸ್ಸು ಕರೆಕ್ಟ್ ಆಗಿದೆ. ಹೇಳಿ ರಘು, ನನಗ್ ಗೊತ್ತಿಲ್ಲದೆ ಆದಿಗೇನಾದ್ರೂ ಬೇರೆ ಹುಡುಗಿ ನೋಡಿದೀರಾ? ಇಲ್ಲ ತಾನೆ? ನೀವು ಆ ರೀತಿ ಮಾಡಲ್ಲ ಅಂತ ನನಗೆ ಖಂಡಿತ ಗೊತ್ತು ರಘು. ಯಾಮಿನಿ ಸಂಬಂಧದ ವಿಷಯನ ನಿಮ್ಗೆ ಸರ್ಪ್ರೈಸ್ ಆಗಿಡ್ಬೇಕು ಅನ್ನೋ ಉದ್ದೇಶ ಇರಲಿಲ್ಲ. ಆದ್ರೆ ನಿನ್ನೆ ರಾತ್ರಿ ನನ್ನ ಮಗ ನನ್ನಿಂದ ದೂರ ಹೋಗ್ತಿದ್ದಾನೇನೋ, ನಾನು ಅವನನ್ನ ಕಳ್ಕೊಂಡ್ಬಿಡ್ತಿದ್ದೀನೇನೋ ಅನ್ನೋ ಭಯ ಶುರುವಾಯ್ತು ರಘು. ಅದೇ ನನ್ನ ಪ್ರೀತಿ ಮಗ. ಅವನು ಫಾರಿನ್ಗೆ ಮೀಟಿಂಗಿಗೆ ಅಂತ ಹೋಗಿದ್ದಾಗ್ಲೂ ನನ್ನ ಮನಸ್ಸಿಗೆ ಅವನು ವಾಪಸ್ ಬರೋವರೆಗೂ ಸಮಾಧಾನನೇ ಇರ್ತಿರ್ಲಿಲ್ಲ. ಊಟ ಸೇರ್ತಿರ್ಲಿಲ್ಲ, ನಿದ್ದೆ ಬರ್ತಿರ್ಲಿಲ್ಲ. ಅಂತ ನನ್ನ ಆದಿ ನನ್ನಿಂದ ಯಾರಿಗೋಸ್ಕರನೋ ದೂರ ಆಗ್ತಿದಾನ ಅನ್ನೋ ಭಯ ಕಾಡ್ತು ರಘು. ಅಖಿಲ, ನಿನ್ಗೆ ಪಾರ್ವತಿ ಮೇಲೆ ಏನಾದ್ರೂ ಅನುಮಾನ ಇದೆಯಾ? ಪಾರ್ವತಿ ಏನಾದ್ರೂ ಆದಿತ್ಯನ ಇಷ್ಟಪಡ್ತಿರ್ಬೋದು ಅನ್ಸುತ್ತಾ? ಆದಿ ಮೇಲಿನ ಗೌರವದಿಂದ ಅವಳು ನನ್ನ ಕೈ ಹಿಡಿದಿರ್ಬೋದು, ಆದ್ರೆ ಅದು ಉದ್ದಟತನನೇ. ಅವಳ ಗೌರವಕ್ಕೆ ಮೋಹದ ಹೆಸರನ್ನ ಕೊಡೋದಕ್ಕೆ ನನ್ನ ಮನಸ್ಸು ಒಪ್ತಿಲ್ಲ. ಆದ್ರೆ ಏನಾದ್ರೆ ಒಂದ್ ವೇಳೆ ನನ್ನ ಆಲೋಚನೆಗೂ ಮೀರಿ ಪಾರ್ವತಿ ಮನ್ಸಲ್ಲೋ ಆದಿ ಮನ್ಸಲ್ಲೋ ಪರಸ್ಪರ ಸೆಳೆತ ಏನಾದ್ರೂ ಶುರುವಾಗಿದ್ರೆ ಈ ಹೆಣ್ಣು ನೋಡೋ ಶಾಸ್ತ್ರ ಅದಕ್ಕೆ ಇತಿಶ್ರೀ ಹಾಡ್ಲಿ ಅಂತಾನೆ ಹೀಗೆ ಮಾಡಿದ್ದು. ಅಖಿಲ, ಆದ್ರೂ ಆದಿತ್ಯ ಮದುವೆ ವಿಷಯದಲ್ಲಿ ನೀನು ಅವಸರ ಮಾಡಿದೆ ಅನಿಸ್ತಾ ಇದೆ. ಖಂಡಿತ ನಿಮ್ಮಿಂದ ಈ ಮಾತು ನಿರೀಕ್ಷೆ ಮಾಡಿದ್ದೆ ರಘು. ಅದಕ್ಕೆ ನಿನ್ನೆ ಹುಡುಗಿನ ನೋಡಕ್ ಹೋಗೋ ವಿಚಾರನ ನಿಮ್ಮ ಹತ್ರ ಹೇಳ್ದೆ ಗೌಪ್ಯವಾಗಿಟ್ಟು ನಾನೇ ನಿರ್ಧಾರ ತಗೊಂಡಿದ್ದು. ಆದ್ರೂ ತಪ್ಪು ಮಾಡಿದೆ ಅನಿಸ್ತಾ ಇದೆ ಅಖಿಲ. ನಿನ್ ಪ್ರಕಾರ ಅದು ಸರಿ ಅನ್ಸ್ಬೋದು, ಆದ್ರೆ ಅಲ್ಲ ರಘು, ಒಬ್ಬ ತಾಯಿಯಾಗಿ ನನ್ನ ಪ್ರೀತಿಯ ಮಗ
ನನ್ ಕಣ್ ಮುಂದೆನೇ ಇರ್ಬೇಕು ಅಂತ ಆಸೆ ಪಡೋದು ತಪ್ಪ? ಹಾಗಲ್ಲ ಅಖಿಲ. ಅವನ ಮದುವೆ ವಿಷಯದಲ್ಲಿ ಅವನ ಆಸೆ ತಿಳ್ಕೊಂಡು ಆಮೇಲೆ ಮುಂದುವರಿಯೋದು ಇನ್ನಷ್ಟು ಸರಿ ಅನಿಸ್ತು ನನಗೆ. ಅವನದೇ ಬದುಕಿನ ಪುಟನ ಅವನಿಗೆ ಸರ್ಪ್ರೈಸ್ ಆಗೋ ಹಾಗೆ ಮಾಡ್ಬಿಟ್ಟೆ. ನನಗೆ ಹೀಗೆ ಅನಿಸ್ತಿರ್ಬೇಕಾದ್ರೆ ಅವನ್ಗೆ ಹೇಗೆ ಅನ್ಸಿರ್ಬೇಡ? ಚಿಂತೆ ಬೇಡ, ನಾನು ಏನೇ ಮಾಡಿದ್ರು ಅವನು ಒಳ್ಳೇದಕ್ಕೆ. ಅಖಿಲ, ರಘು, ಇನ್ನು ಮುಂದೆ ಈ ವಿಷಯದ ಬಗ್ಗೆ ಅನಗತ್ಯ ಮಾತು ಬೇಡ. ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡೋಣ. ನಾನು ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀನಿ. ಅಂದಮೇಲೆ ಅವನ ಹತ್ರ ಮಾತಾಡ್ತೀನಿ. ಹುಡುಗಿ ನೋಡ್ಕೊಂಬಂದು ತುಂಬಾ ಅಪ್ಸೆಟ್ ಆಗಿದ್ದಾನೆ. ಅವನ್ನ ಸಮಾಧಾನ ಮಾಡಕ್ ನನ್ನ ಕೈಲಂತೂ ಆಗಲ್ಲ. ಒಂದು ಸಮಾಧಾನ ಮಾಡ್ಬೇಕಂದ್ರೆ ಅದಕ್ಕೇನೆ ಸರಿ, ಅದಕ್ಕೆ ಹೋಗಿ ಹೇಳೋಣ. ನಿಮ್ಮ ಮಗಳು ಯಾಮಿನಿ ನಮ್ಮನೆ ಸೊಸೆ. ಅದಕ್ಕೆ ಕ್ಷಮಿಸಿ ಚಿಕ್ಕೇಶ್ಮನ್ರೆ, ಗೊತ್ತಾಗ್ಲಿಲ್ಲ. ಅದಕ್ಕೆ ಕ್ಷಮಿಸಿ ಅಂತೆಲ್ಲ ಕೇಳಕ್ ಹೋಗ್ಬೇಡಿ. ಇವತ್ತೆಲ್ಲ ನಾಳೆ ಮನೆಗೆ ಸೊಸೆ ಆಗೋರು ನೀವು ಈ ಥರ ಎಲ್ಲ ಮಾತಾಡೋಕೆ ಹೋಗ್ಬೇಡಿ. ಇದು ಮಾಡು, ಇದು ಆಗ್ಬೇಕು ಅಂತ ನಂಗೆ ಆಜ್ಞೆ ಮಾಡಿ. ನೀವು ಹೇಳಿದ್ನ ಪಾಲಿಸೋದು ನನ್ನ ಕರ್ತವ್ಯ. ಹಾಲು ಚೆಲ್ತಿದೆ ಅಂತ ನಿಮ್ಗೆ ಎಚ್ಚರಿಸಲಿಲ್ಲ, ಯೋಚನೆ ಮುಳುಗೋಗಿದ್ರಲ್ವಾ, ಅದಕ್ಕೆ ಎಚ್ಚರಿಸಿದೆ. ನನ್ನ ಅದಕ್ಕೆನ ಯಾರಾದ್ರೂ ಮನೆ ಕೆಲಸದವಳು ಅಂತ ಕರೆದ್ರೆ ತುಂಬಾ ಕೋಪ ಬರುತ್ತೆ. ದಾಮಿನಿ ಚಿಕ್ಕ ಮಾತ್ರ ಕರೆದಾಗ ಸಖತ್ ಕೋಪ ಬಂತು. ಆದ್ರೆ ಏನು ಮಾತಾಡಕ್ ಆಗದಿರೋಂಥ ಪರಿಸ್ಥಿತಿ. ಅದಕ್ಕೆ ನೀವೇನು ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ. ಬ್ರೋಗೆ ಯಾವತ್ತಿದ್ರು ನೀವೇ ಹೆಂಡ್ತಿ. ಅನುಷ್ಕನ ಮದುವೆ ಆಗೋ ಹಿಂದಿನ ದಿನ ಅವಳು ಬಂಡವಾಳ ಎಲ್ಲ ಬಯಲಾಯ್ತು. ಮದುವೆ ಮುರಿತು, ಅವಳು ಸತ್ತು ಹೋದ್ಲು. ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ಕೊನೆ ಗಳಿಗೆವರೆಗೂ ಯಾವತ್ತೂ ನಂಬಿಕೆ ಕಳ್ಕೊಳಕ್ ಹೋಗ್ಬೇಡಿ. ನಾನು ಜನನಿಂದ ಮದುವೆ ಆಗ್ಬೇಕಾರೆ ನೀವು ಮತ್ತಿಬ್ರು ನನಗೆ ಇದೇ ಮಾತನ್ನು ಹೇಳಿದ್ರಿ. ನಾನು ಅದನ್ನು ವಾಪಸ್ ಹೇಳ್ತಾ ಇದ್ದೇನೆ ಅಷ್ಟೇ. ಅದಕ್ಕೆ ನಿಮ್ಮ ನಂಬಿಕೆ, ಆಸೆ, ಕನಸು ಇನ್ನೂ ಜೀವಂತವಾಗಿದೆ, ಜೀವಂತವಾಗಿರುತ್ತೆ. ಏನಾಯ್ತು ಪ್ರೀತು? ಧ್ರುವ ನೋಡಿದ್ರೆ ಅಲ್ಲಿ ಬಾಲ್ಕನಿ ಯೋಚನೆ ಮಾಡ್ಕೊಂಡು ನಿಂತಿದ್ದಾನೆ. ಇಲ್ಲಿ ಅದಕ್ಕೆ ಹಾಲು ಚಿಳ್ತಿದ್ರು ಗಮನ ಕೊಡದೆ ಯೋಚನೆ ಮಾಡ್ತಾ ಇದ್ದಾರೆ. ಮಾತಾಡ್ಸಿದ್ರು ಸರಿಯಾಗಿ ಮಾತಾಡ್ಲಿಲ್ಲ, ಬೇಜಾರಾಗಿದ್ರು. ಏನೋ ಒಂದು ಸಮಾಧಾನ ಮಾಡಿ ಬಂದೆ. ಆದ್ರೆ ಇವರಿಬ್ಬರದು ಮುಂದೆ ಏನ್ ಕತೆ ಅಂತ ಟೆನ್ಷನ್ ಆಗ್ತಿದೆ ಡ್ಯಾಡ್. ನಿನಗಷ್ಟೇ ಅಲ್ಲ ಪ್ರೀತು, ನನಗೂ ಟೆನ್ಷನ್ ಆಗ್ತಿದೆ. ಪಾರ್ವತಿನೇ ತನ್ನ ಭವಿಷ್ಯ ಅಂತ ಅನ್ಕೊಂಡಿದ್ದವನಿಗೆ ಇನ್ಯಾವುದೋ ಹುಡುಗಿ ನೋಡಕ್ ಹೋಗ್ಬೇಕಾಯ್ತಲ್ಲ ಅಂತ ಆದಿತ್ಯನಿಗೆ ಸಿಟ್ಟು. ಜೊತೆಗೆ ಎಲ್ರ ಮುಂದೆ ಅವನ ಹೆಂಡತಿನ ಕೆಲ್ಸದವಳು ಅಂತ ದಾಮಿನಿ ಒತ್ತಿ ಹೇಳ್ತಾ ಇದ್ಲು. ಕೆಲ್ಸದವಳ ತರಾನೇ ನಡ್ಸ್ಕೊಂಡ್ಲು. ಅದು ಸರಿ ಅನ್ನೋ ಹಾಗೆ ನಿಮ್ಮ ಅಮ್ಮನೂ ಎಲ್ಲ ನೋಡ್ಕೊಂಡು ಸುಮ್ಮನಿದ್ರು. ಅದೇ ಅವನಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದಿರುತ್ತೆ. ಅವನ ಕೋಪನ ಹೇಗಾದ್ರೂ ಕರಗಿಸ್ಬೋದು. ಆದ್ರೆ ಪಾರ್ವತಿ ಹಾಗಲ್ಲ. ಅವಳಿಗೆ ಹಠ, ಸ್ವಾಭಿಮಾನ ಜಾಸ್ತಿ. ಅವಳನ್ನ ಅಷ್ಟು ಸುಲಭವಾಗಿ ಸಮಾಧಾನ ಮಾಡೋಕ್ಕಾಗಲ್ಲ.
ಅದೇ ನಂಗೆ ಟೆನ್ಷನ್ ಆಗ್ತಿರೋದು.